ಗೊಟ್ಟಳ್ಳಿ ಗ್ರಾಮದ 45 ಲಕ್ಷ ಸಿಸಿ ರಸ್ತೆ ಗುದ್ದಲಿ ಪೂಜೆ ಕಾಮಗಾರಿಗೆ ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿ ಚಾಲನೆ. ಕೋಲಾರ ತಾಲೂಕು ಸುಗುಟೂರು ಹೋಬಳಿ ಗೊಟ್ಟಳ್ಳಿ ಗ್ರಾಮದಲ್ಲಿ 45 ಲಕ್ಷ ರು ವೆಚ್ಚದಲ್ಲಿ ಉರ್ಟಿ ಅಗ್ರಹಾರದಿಂದ ಗೊಟ್ಟಳ್ಳಿ ಗ್ರಾಮಕ್ಕೆ ಸಿಸಿ ರಸ್ತೆ ಕಾಮಗಾರಿಗೆ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ಜಿಕೆ ವೆಂಕಟಶಿವರೆಡ್ಡಿರವರು ಗುದ್ದಲಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತೂಪಲ್ಲಿ ನಾರಾಯಣಸ್ವಾಮಿ, ಜೆಡಿಎಸ್ ಮುಖಂಡರಾದ ಮಟ್ನಳ್ಳಿ ಎಳೆಗೌಡ, ಮದನಹಳ್ಳಿ ಶಶಿಧರ್, ಸುಗಟೂರು ನಾರಾಯಣಗೌಡ, ನಾಗನಾಳ ಮಂಜುನಾಥ್, ಮಟ್ನಳ್ಳಿ ವೆಂಕಟೇಶ್ ಗೌಡ, ಕಲ್ಲೂರು ಬಸವರಾಜ್ ನಂಜಪ್ಪ, ತೊಟ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಸ್ ಮಂಜುನಾಥ್, ಪಿಡಿಒ ಅಶ್ವಿನಿ, ಜನಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಲ್ಲೂರು ಚಲಪತಿ, ಕಿತ್ತಂಡೂರು ಗ್ರಾಮದ ಮುಖಂಡರಾದ ಸ್ವರೂಪ್ ಗೌಡ, ವೆಂಕಟರಾಮಪ್ಪ, ಕೆಎನ್ ನಂಜೇಗೌಡ, ಉರ್ಟಿ ಅಗ್ರಹಾರ ಗ್ರಾಮದ ಶಿವಣ್ಣ, ಅಮರನಾಥ್, ಕೃಷ್ಣಪ್ಪ, ನಾರಾಯಣಸ್ವಾಮಿ, ಸೋಮಶೇಖರ್, ರಾಮಚಂದ್ರಪ್ಪ, ವೀರಭದ್ರಾರೆಡ್ಡಿ, ಉರ್ಟಿ ಅಗ್ರಹಾರ ದೇವಾಲಯ ಪ್ರಧಾನ ಅರ್ಚಕರಾದ ಬಾಲಕೃಷ್ಣ, ಜನಘಟ್ಟ ಗ್ರಾಮದ ವೆಂಕಟೇಶ್, ಗೋವಿಂದಪ್ಪ, ಗೌಡಹಳ್ಳಿ ಗೋಪಾಲಣ್ಣ, ನಾಗರೆಡ್ಡಿ, ಗೊಟ್ಟಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು, ಸಿಸಿ ರಸ್ತೆ ಕಾಮಗಾರಿ ಗುತ್ತಿಗೆದಾರರಾದ ಆಂಜನೇಯ ರೆಡ್ಡಿ, ಗ್ರಾಮದ ಮುಖಂಡರಾದ ಜವರೇಗೌಡ, ಮೋಹನ್, ಮಂಜುನಾಥ್, ಕೃಷ್ಣಪ್ಪ, ನಾರಾಯಣಸ್ವಾಮಿ, ರಾಜಪ್ಪ, ಮುನಿರೆಡ್ಡಿ, ಸುಗಟೂರು ಸಂದೀಪ್, ಚಿಟ್ನಳ್ಳಿ ಗ್ರಾಮದ ಮುಖಂಡರಾದ ಚೌಡ್ರೆಡ್ಡಿ, ಸುಬ್ರಹ್ಮಣಿ, ವಿಶ್ವೇಶ್ವರಪ್ಪ, ಮಾದಮಂಗಳ ಸತೀಶ್ ಮುಂತಾದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು. ಇದೇ ದಿನ ಸುಗಟೂರು ಹೋಬಳಿ ಬೈಪನಹಳ್ಳಿ ಗ್ರಾಮದ ಸಿಸಿ ರಸ್ತೆಗೆ ಎಂಎಲ್ಎ ಜಿಕೆ ವೆಂಕಟಶಿವರೆಡ್ಡಿ, ಎಂಪಿ ಮಲ್ಲೇಶ್ ಬಾಬುರವರು ಗುದ್ದಲಿ ಪೂಜೆ ಮಾಡಿ ಚಾಲನೆ ನೀಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. దేవస్థానం గమనం చెప్పండి, మీ చెక్క చెప్పండి ఇంచెప్పు నాకు నీళ్ళు రాలే, నాకు అద్దరాలు ఇవ్వాలంట. దేవస్థానం గమనం ఐడియా ఉంది మీకు? ಈ ರೋಡು ಒಂದು 15 ದಿವಸದಲ್ಲಿ ಕೆಲಸ ಆಗುತ್ತೆ. ಇನ್ನು ಎಲ್ಲೆಲ್ಲಿ ಸುತ್ತಮುತ್ತಲು ಯಾವ್ಯಾವ ರೋಡ್ ಇದೆಯೋ ಎಲ್ಲ ಕೂಡ ನಾನು ಆದಷ್ಟು ಬೇಗ ರೆಡಿ ಮಾಡೋದಕ್ಕೆ ಏರ್ಪಾಡು ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ, ಇಂಜಿನಿಯರ್ಸ್ಗೆ ಹೇಳಿದ್ದೇನೆ. ಮತ್ತು ವಾಟರ್ ಸಪ್ಲೈ ಕೂಡ ನೀರಿನ ಸೌಕರ್ಯ ಕೂಡ ಎಲ್ಲ ಊರುಗಳಿಗೂ ಅನುಕೂಲ ಮಾಡಿಕೊಳ್ಳೋದಕ್ಕೆ 2ನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದೇನೆ. ಅದು ಕೂಡ ಸೆಟ್ರೇಟ್ ಮಾಡ್ತೇನೆ. ಇವಾಗ ರೋಡ್ಗಳೆಲ್ಲ ಕೂಡ ಆಗ್ತಾಯಿದೆ. ಅಲ್ಲ 1 by 1 ಫಂಡ್ಸ್ ಬರಬೇಕಲ್ಲ. ನಾನು ಹೈಕೋರ್ಟಲ್ಲಿ ಹಾಕಿದ್ದೇನೆ, ಸುಮಾರು ನನಗೆ ಒಂದು 100 ಕೋಟಿ ಬರಬೇಕು. ಅದಕ್ಕೋಸ್ಕರ ಹಾಕಿದ್ದೇನೆ. ಬಹುಶಃ 1ನೇ ವಾರದಲ್ಲಿ, ಏಪ್ರಿಲ್ 1ನೇ ತಾರೀಕು ತೀರ್ಮಾನ ಆಗುತ್ತೆ. ರೋಡ್ ಎಷ್ಟಿದೆಯೋ ಅಷ್ಟು ಮಾಡೋದಕ್ಕೆ ನಾನು ರೆಡಿ ಇದ್ದೇನೆ. ಇವಾಗ ತತ್ಕ್ಷಣ ಇವಾಗ ಈ ಬ್ಯಾಡ್ ರೀಚ್ ಎಷ್ಟಿದೆಯೋ ಉಪ್ಪುಂಟೆ ಕ್ರಾಸಿಂದ ಇಲ್ಲಿವರೆಗೂ ಅದು ಎತ್ಕೊಳ್ತಾರೆ. ಸುಮಾರು 50 ಲಕ್ಷದ ಒಂದು ಯೋಜನೆಯಲ್ಲಿ ಅದು ಎತ್ಕೊಳ್ತಾರೆ. ಇಮಿಡಿಯೇಟ್ ಒಂದು 15 ದಿವಸದಲ್ಲಿ ಮುಗಿಸ್ತಾರೆ. ಅದು ಮುಂದೆ ಆಗಿದೆ ಅಣ್ಣ, ಮುಂದೆ ಆಗಿದೆ. ಅದು ಟಿಪುರಳ್ಳಿ ರೋಡ್ ಆಗ್ಬೇಕಷ್ಟೇ. ಅದು ಮುಂದಕ್ಕೆ ಆಗಿದೆ. ಟಿಪುರಳ್ಳಿ ರೋಡು ಅದಕ್ಕೆ PWD ರೋಡು ಮೊನ್ನೆನೇ ಹೇಳಿದ್ದೇನೆ. ಅದು ಜಾಸ್ತಿ 3 ಕಿಲೋಮೀಟರ್ ಪ್ರೋಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ. ಬಹುಶಃ ಅರ್ಜೆಂಟ್ ಆಗಿ ಮಾಡಿಸೋದು. ಇದು ಮುಗಿದ್ರೆ ಪೂರ್ತಿ ಆಗುತ್ತೆ. ಅದು ಬಿಗಿನಿಂಗ್ ಅಲ್ಲಿ 2-3 ಕಿಲೋಮೀಟರ್ ಅದು ರೆಡಿ ಆಗುತ್ತೆ. ನಾನು ಹೇಳಿದ್ದೇನೆ ಮೊನ್ನೆ, ಜಗದೀಶ್ ಮಾತಾಡಿದ್ದೇನೆ, ಇಂಗ್ಳೂರಿಂದ ಮಾತಾಡಿದ್ದೇನೆ, ಅದಾಗುತ್ತೆ. ಮತ್ತು ಇವಾಗ ಪ್ರತಿಯೊಂದು ಗ್ರಾಮಕ್ಕೂ ಕೂಡ
ನಾನು ಈ ಒಂದು ಹೈಮಾಸ್ ಲೈಟನ್ನು ಕೂಡ ಒಂದು ತಿಂಗಳಲ್ಲಿ ನಾನು ಟೋಟಲಾಗಿ 1 ಗ್ರಾಮವನ್ನು ಬಿಡದೆ ಎಲ್ಲ ಗ್ರಾಮಗಳಿಗೂ ಒಂದು ತಿಂಗಳಲ್ಲಿ ನಾಟ್ ಮೋರ್ ದೆನ್ 1 ಮಂತ್. ಮತ್ತು ಈಗಾಗಲೇ ನಾನು ಬಹುತೇಕ ಈ ಸೂಟೂರು ಹೋಬಳಿಯಲ್ಲಿ ಹೆಚ್ಚಿನ ಅನುದಾನವನ್ನು ನನ್ನ ಒಂದು ಅನುದಾನವನ್ನು ದೇವಸ್ಥಾನಗಳಿಗೆ ಬಹುಶಃ ಜಿಲ್ಲೆ ನಮ್ಮ ತಾಲೂಕಿನಲ್ಲೇ ಕ್ಷೇತ್ರದಲ್ಲೇ ಹೆಚ್ಚಿನ ಅಮೌಂಟನ್ನು ಪ್ರತಿಯೊಂದು ಕೇಳಿದವರಿಗೆಲ್ಲ ಕೂಡ 5 ಲಕ್ಷ ಪ್ರತಿಯೊಂದು ನಿಮ್ಮೂರಿಗೂ ಹಾಕ್ಸಿದ್ದೇನೆ ಇಲ್ಲೇ. ಮತ್ತು ಈ ಎಲ್ಲೆಲ್ಲಿ ಕೇಳಿದಾರೋ ಎಲ್ಲ 100% 100% ನಾನು ಹಾಕಿದ್ದೇನೆ. ಯಾರಿಗೂ ಇಲ್ಲ ಅಂತ ಹೇಳುವ ಪ್ರಮೇಯ ಬಂದಿಲ್ಲ, ಹೇಳಿ ಇಲ್ಲ. ಸೊ ಅದರಿಂದ ಎಲ್ಲ ಕೂಡ ನೀವು ಮತ್ತೆ ಇನ್ನೂ ಒಂದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಇವಾಗ ಹೈಕೋರ್ಟಲ್ಲಿ ಬಹುಶಃ ಒಂದು 8 ದಿವಸದಲ್ಲಿ ಕೇಸ್ ಕ್ಲಿಯರ್ ಆಗುತ್ತೆ. ಮೊನ್ನೆನೂ ಒಂದು 25 ಕೋಟಿ ಕೆಲಸಗಳು ನಡೀತಾ ಇದೆ. ಎಲ್ಲ 25 ಕೋಟಿಗಳಲ್ಲಿ ಇನ್ನು 10 ಕೋಟಿ ದುಡ್ಡು ಬಂದಿಲ್ಲ ಯಾವುದೋ, ಹಾಗೆ ಆರ್ಡರ್ಸ್ ಬಂದಿದೆ, ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ, ಸಂತೋಷ. ಇನ್ನು ಇವತ್ತು ನಾನು ನಮಗೆಲ್ಲ ಮನವಿ ಮಾಡಿಕೊಳ್ಳೋದು ವಿಶೇಷವಾಗಿ ಎಲ್ಲೆಲ್ಲಿ SC/ST ಕಾಲೋನಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಜನರಲ್ಲಿ ಯಾವುದಾದ್ರೂ ಆಗಲಿ ಬಿಡಿ, ಊರು ಸ್ವಚ್ಛವಾಗಿರಬೇಕು. ಇರಬೇಕಂದ್ರೆ ಇವಾಗ ಗ್ರಾಮ ಪಂಚಾಯತಿಯವರು ಕೆಲವು ರೋಡುಗಳನ್ನು ಡಾಂಬರೀಕರಣ ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ಚೆನ್ನಾಗಿಲ್ವೋ ರೋಡು ಅಲ್ಲಿ ನೀವು ನಮಗೆ ಮಾಹಿತಿ ಕೊಡಿ. ಅದನ್ನು ಹಾಕ್ಸೋದಕ್ಕೆ ಸುಮಾರು 25 ಒಂದೊಂದು ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ಯೋಜನೆಯಂತೆ ಕೆಲವಾರು ಗ್ರಾಮಗಳಿಗೆ ನಾನು ಹಾಕೋದಕ್ಕೆ ತಯಾರಿದ್ದೇನೆ. ಅದನ್ನೆಲ್ಲ ನೀವು ಮಾಹಿತಿ ಕೊಡಬೇಕು. ನೀವು ಕೇಳ್ತಿದ್ರೆ ಆಗೋದಿಲ್ಲ ಕೆಲಸ ನಮಗೆ. ಸ್ವಲ್ಪ ನೋಡಿ ಸರ್, ಕುಂಟೆ ನೋಡಿ ನನ್ನ ತಮ್ಮನೇ ವ್ಯವಸ್ಥೆ ಮಾಡ್ಕೊಳ್ಬೇಕು. ಐದು ಪಂಚಾಯತಿಗಳಿಗೂ ಒಂದು ದಿವಸ ಎಲ್ಲ ತಾಲೂಕಿನ ಅಧಿಕಾರಿಗಳ ಜೊತೆ ತಹಸೀಲ್ದಾರ್ ಆಗ್ಬೋದು, ಇಒ ಆಗ್ಬೋದು, ಅಥವಾ ಎಲ್ಲ ಅಧಿಕಾರಿಗಳ ಜೊತೆ ನಾನು ಈಗಾಗಲೇ ನನ್ನ ಕ್ಷೇತ್ರ ಎಲ್ಲ ಮುಗಿಸಿದ್ದೇನೆ. ಶ್ರೀನಿವಾಸಪುರ ಓಲ್ಡ್ ತಾಲೂಕು ನಿಮ್ಮದು ಒಂದು ದಿವಸ ಹೋಳೂರು, ಒಂದು ದಿವಸ ಸೂಟೂರನ್ನು ಪೆಂಡಿಂಗ್ ಇದೆ. ಅದೊಂದು ಬಹುಶಃ ಅಸೆಂಬ್ಲಿ ಇತ್ತು, ಅದಕ್ಕೋಸ್ಕರ ಡಿಲೇ ಆಗಿದೆ. ನೆಕ್ಸ್ಟ್ ವೀಕ್ ಹಾಕ್ಕೊಡೋದಕ್ಕೆ ಅದನ್ನು ಪ್ರೋಗ್ರಾಮ್ ಹೇಳಿದ್ದೇನೆ ನಾನು ಇವಾಗೆ ಪ್ರೋಗ್ರಾಮ್ ಚೆಕ್ಔಟ್ ಮಾಡೋದಕ್ಕೆ. ಆವಾಗ ಆ ಸಂದರ್ಭದಲ್ಲಿ ನೀವು ಯಾವ ಊರಲ್ಲಿ ಏನೇನು ಸಮಸ್ಯೆ ಇದೆಯೋ ಅದೆಲ್ಲ ಕೊಡಿ. ಕೂಡ ನಾನು ಸುಮ್ಮನೆ ಈ ಮಾತು ಹೇಳಿ ಹೋಗೋನಲ್ಲ, ಅಥವಾ ಮತ್ತೆ ಮಾಡ್ತೇನೆ ಅಂತ ಹೇಳೋನಲ್ವ, ಮಾಡಿ ತೋರಿಸ್ತೀನಿ. ಎಲ್ಲ ಮಾಡಿ ನಾವು ಅಷ್ಟೇ, ನಮ್ಮ MP ಅಷ್ಟೇ, ನಮ್ಮೆಲ್ಲ ಮುಖಂಡರು ಎಲ್ಲ ಮನವಿ ಕೊಡಿ. ಇನ್ನೇನು ನಿಮ್ಮ ಕಷ್ಟಗಳಿದೆಯೋ ಅದು ನಮಗೆ ಫೋನ್ ಮಾಡಿ ಯಾವಾಗ ನಾನಾಗಲಿ ನಮ್ಮ ಎಲ್ಲ ನಮ್ಮ ಅಧಿಕಾರಿ ನಮ್ಮ MP ಅವರಾಗಲಿ ದಯಮಾಡಿ. ಅಣ್ಣ ನೀವು ಹೇಳ್ದಂಗೆ ನೀವು ಒಂದೊಂದು ಊರಿಗೂ ನಾವು ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಸುಮಾರು 3,000 ಚಿಲ್ಲರೆ ಊರಿದೆ ನಮಗೆ. ಆ 3,000 ಊರಲ್ಲಿ ನಮಗೆ ಅನುದಾನ ಬರ್ತಾ ಇರೋದು ಭಾಳ ಕಡಿಮೆ, ಬರೀ 5 ಕೋಟಿ ಅಷ್ಟೇ. ಆ 5 ಕೋಟಿಯನ್ನು ಜಾಸ್ತಿ ಮಾಡಿ 25 ಕೋಟಿ ಕೊಡಿ ಅಂತ ನಾವು ಡೆಲ್ಲಿ ಆಫೀಸಲ್ಲೇ ನಾವು ಕೇಳಿದ್ವಿ. ಸ್ಪೀಕರ್ ಅವರು ಯಾರು ಅಧಿಕಾರಿಗಳಿದ್ದಾರೆ ಅವ್ರು ಕರೆಸಿ, ನೀನು ಗೌರ್ಮೆಂಟಲ್ಲಿದೆ, ನೀನು ಹಿಂಗೆ ಮಾತಾಡಬಾರ್ದಪ್ಪ, ಅಪೋಸಿಷನಲ್ಲಿದ್ದರೆ ಮಾತಾಡ್ಬೋದು, ದಯವಿಟ್ಟು ಸ್ವಲ್ಪ ನಾವು ಯಾವಾಗ ಮಾಡ್ತೀವಿ, ದಯವಿಟ್ಟು ಇರ್ರಿ ಅಂದರು. ಇಲ್ಲಾಂದರೆ ಆ 25 ಕೋಟಿ ಬಂದುಬಿಟ್ಟಿದ್ರೆ ನಮಗೆ ವರ್ಷಕ್ಕೆ ಎಲ್ಲ ಕ್ಷೇತ್ರಕ್ಕೂ 3 ಕೋಟಿ 4 ಕೋಟಿ ಆಗಿದ್ದರೆ ಎಲ್ಲ ಊರುಗಳಲ್ಲೂ ಅಷ್ಟಷ್ಟು ಮಾಡ್ಬೋದಾಗಿತ್ತು ಕೆಲಸ. ನಮ್ಮ ಪರಿಸ್ಥಿತಿ ಹಂಗಿದೆ. ಅವ್ರೇನು ಹೇಳ್ತಾರೆ ಅಂದರೆ, ನೀವು ಏನಿರಬೇಕು ಅಂದರೆ ನೀವು ನ್ಯಾಷನಲ್ ಹೈವೇಸು, ರೈಲ್ವೇಸು, JJMದು ಅಂಥದ್ದು ಮಾಡಿರಿ, ನೀವು MP ಗಳಾಗಿರೋದು ಅಂಥ ಕೆಲಸ ಮಾಡೋಕ್ಕೆ ಅಂತ. ಆ ಇದರಲ್ಲಿ ಇವಾಗ ವೇಮಗಲ್ಲಲ್ಲಿ ಅದು ಯಾವುದೋ ಒಂದು ಫ್ಯಾಕ್ಟ್ರಿ ಇಲ್ಲಿಂದ ಹೊಟ್ಟೋಗ್ತಾ ಇತ್ತು ಬೇರೆ ಕಡೆ, ಹೈದರಾಬಾದ್ಗೋ ಇಲ್ಲಾಂದರೆ ಗುಜರಾತ್ಗೆ, ಹೆಲಿಕಾಪ್ಟರ್ ಡಿವಿಷನ್ನ. ಅದನ್ನು ಗಲಾಟೆ ಮಾಡಿ ಅಲ್ಲಿ ಮಾಡಿಸಿದ್ದೀನಿ. ಅಲ್ಲಿ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಎಷ್ಟೋ ಒಂದು ಅಷ್ಟು ಜನಕ್ಕೆ ಕೆಲಸಗಳು ಸಿಗುತ್ತೆ. ನಮಗೆ ಒಂದು MP ಮಾಡೋ ಕೆಲಸ ಅಂಥವು ರೋಡು ಚರಂಡಿ ಮಾಡು ಅಂದರೆ ನಮಗೆ ಅಂಥ ಅನುದಾನ ಕೊಡಲ್ಲ. ಅದರ ಜೊತೆ ಸುಮಾರು 1000 ಎಕರೆ ಅಷ್ಟು ನಮ್ಮ BGML ಲ್ಯಾಂಡ್ ರೈಲ್ವೇಸ್ ಫ್ಯಾಕ್ಟ್ರಿ ಮಾಡಿ ಅಂತ ಹೇಳಿದ್ವಿ. ಅದು ಸೋಮಣ್ಣ ಅವ್ರ ಹತ್ರ ಹೋಗಿ ಮೈನ್ಸ್ ಫ್ಯಾಕ್ಟ್ರಿ ಅವ್ರಿಗೆ
ಮೈನ್ಸ್ ಮಿನಿಸ್ಟ್ರಿ ಅವ್ರಿಗೆ ಕಳಿಸಿದ್ದೀವಿ. ಅಲ್ಲಿ ಏನಾದರೂ 1000 ಎಕರೆ ತೊಗೊಂಡು ಅಲ್ಲಿ ಮಾಡಿದ್ರೆ ಸುಮಾರು ಇನ್ನೊಂದು 1-2 ವರ್ಷದಲ್ಲಿ ಅಕಸ್ಮಾತ್ ಏನಾದರೂ ಆದರೆ ಅಲ್ಲಿ ಸುಮಾರು ಒಂದು 4-5 ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ. ಹಿಂಗೆ ಅಲ್ಲಿ ಮಹೀಂದ್ರ ಏರೋಸ್ಪೇಸ್ ಅವ್ರದ್ದು ಮತ್ತೆ ಇನ್ನೊಂದು ಯೂನಿಟ್ ರೆಡಿ ಮಾಡ್ಸೋಕ್ಕೆ ಮೊನ್ನೆ ಒಂದು ಗಲಾಟೆ ಮಾಡಿ ಒಂದು 100 ಎಕರೆ ಕೊಡಿಸಿದ್ದೀವಿ. ಅಲ್ಲಿ ಸುಮಾರು 5,000 ಕೋಟಿ ಬಂಡವಾಳ ಹಾಕಿ ಸುಮಾರು 3,000 ಜನಕ್ಕೆ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಅಂದರೆ ಇವತ್ತಲ್ಲ, ಒಂದು 2-3 ವರ್ಷದಲ್ಲಿ. ಸೊ ಇಂಥ ಕೆಲಸಗಳೆಲ್ಲ ನಾವಿದ್ದೀವಿ. ಒಂದು MP ಆಗ ಮಾಡೋ ಕೆಲಸಗಳು ಅವರ. ದಯವಿಟ್ಟು ನೀವು ನನ್ನನ್ನು ಬೇಜಾರು ಮಾಡ್ಕೋಬೇಡಿ, ನಮ್ಗೆ ಅನುದಾನ ಕೊಟ್ಟಿಲ್ಲ ಅದು ಇದು ಅಂತ. ನಮ್ಮ ಪರಿಸ್ಥಿತಿ ಇದು. ಆಮೇಲೆ ಹೈವೇಯಲ್ಲಿ ಸುಮಾರು 200-250 ಆಕ್ಸಿಡೆಂಟ್ಗಳಾಗಿ ಜನ ತೀರೋಗ್ತಾರೆ ವರ್ಷಕ್ಕೆ, ಆಕ್ಸಿಡೆಂಟ್ಗಳಾಗಿ. ಅದು ಗಲಾಟೆ ಮಾಡಿ 6 ಲೇನ್ ಮಾಡಿ ಅಂದೆ. ಬಟ್ 6 ಲೇನ್ ಅಂದರೆ ಎಕ್ಸ್ಪ್ರೆಸ್ ವೇ ಹತ್ರ ಇದೆ, 10 ಕಿಲೋಮೀಟರ್ ಹತ್ರ ಇದೆ. ಅದಕ್ಕೆ ಇದು 6 ಲೇನ್ ಮಾಡೋಕ್ಕಾಗಲ್ಲ. ನಾವು ಅಷ್ಟೇ ಜನ ಕೇಳಬೇಕಿಲ್ಲ ರೈತರನ್ನ, ನಮ್ಮವ್ರನ್ನ. ನೀನು ಮಾಡಿದ್ದೇನೋ ಓಟ್ ಹಾಕ್ಸಿದ್ದೆಲ್ಲಪ್ಪ, ನಿಮ್ಮ MP ಎಲ್ಲಪ್ಪ ಬರಲಿಲ್ಲ ಅಂತ ಏನು ಕೊಟ್ಟಿದ್ದಾರೆ ಅಂತ. ಈಗ ಅವ್ರು ಹೇಳ್ತಾರಲ್ಲ, ಅವ್ರ ಬಾಧೆ ನಮ್ಗೂ ಇದುವರೆಗೂ ಗೊತ್ತಿರಲಿಲ್ಲ, ಅಲ್ಲ ನಮಗೂ ಖಂಡಿತ ಇದುವರೆಗೂ ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗ್ತದೆ ಅವ್ರ ಕಷ್ಟ ಏನು ಅಂತ. ಅರ್ಥ ಮಾಡ್ಕೊಂಡ್ರೆ ಕೆಲಸ ಕೊಡಿಸಿದ್ದೀನಿ ನಾನು. ಎಲ್ಲಿ ಆ ಹೋಂಡಾ ಅಲ್ಲಿ ಮತ್ತು ಮಹೀಂದ್ರ ಏರೋಸ್ಪೇಸು, ಈ ಹೆಟಿರೋ ಅಲ್ಲೆಲ್ಲ ಮಾಡಿಸ್ಕೊಟ್ಟಿದ್ದೀನಿ. ಯಾರಾದರೂ ಅಂತ ಹುಡುಗರು ಬಂದರೆ ಅವ್ರಿಗೆ ಅವಕಾಶ ಯಾವಾಗ ಆಗುತ್ತೋ ಆವಾಗ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಸರ್. ಹೋಗಲ್ಲ ಅಷ್ಟು ಓಡಾಡಲ್ಲ.